ನಮಸ್ಕಾರ. ನಾವು ಇಲ್ಲಿನ ಶಿವಮೊಗ್ಗ ಭದ್ರಾವತಿ ಮಧ್ಯ ಮಲಗೊಪ್ಪನ ಗ್ರಾಮದಲ್ಲಿ 15ನೇ ವಾರ್ಡನ ವಾಸಿಯಾಗಿದ್ದೀವಿ ಸರ್. ನಾವಿಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಬೀದಿ ದೀಪ ದುರಸ್ತಿಯಾಗಿದೆ. ಸುಮಾರು 2 ತಿಂಗಳಾಯಿತು ಸರ್. ಹೈವೇ ರೋಡ್ ರೆಡಿ ಮಾಡ್ತಾಯಿದ್ದಾರೆ. ಹೈವೇ ರೋಡ್ ರೆಡಿ ಮಾಡುವಾಗ ಏನು ಮಾಡೋದು, ಕೇಬಲ್ JCBಯಿಂದ ಸ್ವಲ್ಪ ಕೇಬಲನ್ನು ಹಾನಿ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿನ ಕೌನ್ಸಿಲರಿಗಾಗಲಿ ಕಮಿಷನರಿಗಾಗಲಿ ಎಲ್ಲರಿಗೂ ವಿಷಯ ಮುಗಿಸಿದ್ದೀವಿ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಸಾವು ನೋವು ಆಗುವ ಸಂಭವಗಳು ನಡೀತಾ ಇದೆ ಈಗ. ಯಾಕೆಂದರೆ ಅಲ್ಲಿ ಸೆಂಟ್ರಲ್ಲಿ ಇದು ಮಾಡ್ತಾಯಿದ್ದಾರೆ, ಕಟ್ತಾಯಿದ್ದಾರೆ. ಹಾಗಾಗಿ ಸಾವು ನೋವು ಸಂಭವಿಸುವ ಮುಂಚೆನೇ ಇದ್ರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಗ್ರಾಮಸ್ಥರಲ್ಲಿ ಒಂದು ಮನವಿ ಮಾಡ್ಕೊಳ್ತಾಯಿದ್ದೀವಿ. ಅಪಘಾತಗಳಾಗಿದೆ ಸರ್. ಆಲ್ರೆಡಿ ಈಗ 4-5 ಆಗಿದೆ ರಾತ್ರಿ ಹೊತ್ತು ಆದರೆ ಯಾರೂ ಇಲ್ಲಿ ಜವಾಬ್ದಾರಿ ಯಾರೂ ಇಲ್ಲ. ಇಲ್ಲಿ ಏನಾಗುತ್ತೆ ಒಂದು ಚೂರು ಲೈಟ್ ಇಲ್ಲ, ಒಂದು ಫುಲ್ಲು ಕತ್ಲು. ಅಲ್ಲಿಂದ ಬೇಕಾದ್ರೆ ನೋಡಿದ್ವಿ, ಒಂದು ಬೀದಿ ದೀಪ ಇಲ್ಲ, ಒಂದು ಲೈಟ್ ಕಂಬ ಇಲ್ಲ. ಯಾರಿಗೊಂದು ನಾಯಿ ಕಚ್ಚಿದ್ದು, ಈಗಂತೂ ನಾಯಿಗಳ ಕಾಟನೂ ಹಾವಳಿ ಜಾಸ್ತಿ ಇದೆ. ನಾಯಿಗೆ ಯಾರಿಗೆ ಕಚ್ಚಿದ್ದು ಏನಾಯಿತು ಒಂದೂ ಗೊತ್ತಾಗೋದಿಲ್ಲ. ಆ ಥರ ಪರಿಸ್ಥಿತಿ ಇದೆ ಸರ್ ಗ್ರಾಮದಲ್ಲಿ. ಬೈಕ್ ಅಪಘಾತ ಮೊನ್ನೆ ರೀಸೆಂಟಾಗಿ 4 ಆಗಿದೆ ಸರ್. ಒಂದೇ ದಿನ 4 ಅಪಘಾತ ಆಗಿದೆ. ನಾವು ಇಲ್ಲಿಂದ ಹೋಗೋದು, ಅಲ್ಲಿ ಹೋಗಿ ನೋಡೋದು, ಅವರಿಗೆ ಮತ್ತೆ ಆಂಬುಲೆನ್ಸ್ ಮಾಡಿ ಮನೆ ಹಾಸ್ಪಿಟ್ಲಿಗೆ ಕಳಿಸೋದು. ಯಾವ ಕಾಮಗಾರಿ ಇದು NH ಅವ್ರದ್ದು ಕಾಮಗಾರಿ ಸರ್. ಇದು ನಡೀತಾ ಇದೆ. MH ಕಾಮಗಾರಿ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ JCB ಕೆಲಸ ಮಾಡುವಾಗ ಎಲ್ಲ ಸ್ವಲ್ಪ ಲೈನ್ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅವ್ರಿಗೂ ನಾವು ವಿಷಯ ಮುಟ್ಟಿಸಿದ್ದೀವಿ ಸರ್, ಸರಿ ಮಾಡಿಕೊಡಿ ಅಂತೇಳಿ. ಅವರು ಸಂಜೆ 5 ಗಂಟೆ ಡ್ಯೂಟಿ ಮುಗಿದ್ರೆ ಮತ್ತೆ ನಾಳೆ ಬೆಳಗ್ಗೆ 10 ಗಂಟೆಗೆ ಡ್ಯೂಟಿ ಬರೋದು. ಅವರಿಗೂ ಅದ್ರ ಬಗ್ಗೆ ಅನುಭವ ಇಲ್ಲ. ನಾವು ಹೇಳಿ ಸಾಕಾಯ್ತು. ನಿಮ್ಮ ಹೆಸರು? ಶ್ರೀಕಾಂತ್ ಅಂತ.